ಕಾಫಿ ಇದೆಯಲ್ಲ, ಈ ಕಾಫಿ 7 ವರ್ಷದ ಕಾಫಿ ಗಿಡ. ಅಲ್ಲಿ ಹೆಂಗಿದ್ದು ಅದೇ ಥರಕ್ಕಿದ್ದು ಮೊದಲು. ಇದು ಬದಲಾವಣೆ ಆಗುತ್ತೆ, ಸುಭಾಷ್ ಪಾಳೇಕರ್ ಪ್ರಕಾರಕ್ಕೆ ಆಗಲೇಬೇಕು ಅಂತಲ್ಲ, ಹಾಗಾಗಿ ಹಾಗೆ ಅದಕ್ಕೆ ಯಾರು ಗೊಬ್ಬರ ನೀರು ಕೊಡ್ತಾರೆ? ಹೌದೌದು. ಸಾಲನಗರ ಮರಗಳಿಗೆ ಯಾವ ಗೊಬ್ಬರ ಯಾವ ನೀರು ಅದ್ರ ಬಾಡಿಗೆ ದೊಡ್ಡಂದು, ಅದ್ರ ಬಾಡಿಗೆ ದಸರಾಗಿ ತಿರುಗಿ ನಿಮಿಷ ನಾಯಿಗೂಡು ಸೌದೆ ಪತ್ತೆ ಕಣಕ್ಕೆ ಎಲ್ಲ ಕಣಕ್ಕೆ ಬೇಕಾಗುತ್ತಲ್ಲ, ಸೌದೆ ಅಲ್ಲಿ ಕ್ಲೀನ್ ಮಿಷಿನಾಗ ಕೊಯ್ದು ಹಿಂಗೆ ಇಟ್ಟುಬಿಡ್ತಾರೆ ಅಲ್ಲಿ ಪೂರ್ತಿ. ಅಲ್ಲಿ ಮಿಷಿನಾಗೆ ಕಟ್ ಮಾಡಿಸಿ ಸೌದೆಗೆ ಬೇಯಿಸ್ತೀರ? ಅಡಿಕೆ ಸೌದೆಗೆ ಬೇಯಿಸ್ತೀವಿ. ಅಲ್ಲಿ ಮಾಡಿದ್ವಿ, ಅದಕ್ಕೆಲ್ಲ ಅಲ್ಲಿ ಮಾಡಿದ್ದೀವಲ್ಲ ಸೌದೆಯಲ್ಲಿ. ಇದೆಲ್ಲ ಬಚ್ಚಿ ಮನೆ ಹೊಲಿಗೆ ಒಂದು 4-5 ವರ್ಷ ಆಗೋಗ್ಬಿಡುತ್ತೆ ಹೋಗಿ ಇಟ್ಕೊಂಡು. ಬರ್ರಿ. ಚೆನ್ನಾಗಿದ್ದೀರಾ? ಅಲ್ಲಿ ಕಚ್ಚೋದು ಒಂದಿಷ್ಟು ಕಚ್ಚಿದ್ರೆ ನಮಗೆ ನಾಳೆ ಬೆಳಿಗ್ಗೆ ತನಕ ಜನ ಜಾಸ್ತಿ ಇದ್ರೆ ಒಂದು 2 ಸರಿ ಕಚ್ಕೊಂಡ್ಬಿಡ್ತೀವಿ. 2 ಬಚ್ಚಿ ಮನೆ ಬಚ್ಚಿಗಳಿಗೆ ಗ್ರಾಮೀಣದಲ್ಲೇ ಹೋಗ್ಬಿಡ್ತದೆ ಪೈಪಲ್ಲಿ. ಹ್ಞೂ 4,000 ಹಳ್ಳಿಗಳಿಗೆ ಶಿವ ಅಂದ್ರೆ ಅಷ್ಟು ಹಳ್ಳಿಗಳು ಅದಾವ, ಮಠಗಳು ಅದಾವ. ಅಂದ್ರೆ ಇಲ್ಲದೆ ಇರಲಿ, ಅಲ್ಲಿ ಇದೆ ಅಂತಂದಾಗ ಅಲ್ಲಿ ಹೋಗ್ತಿದ್ದೆ, ನೋಡ್ತಿದ್ದೆ. ಯಾವುದೋ ಕಾಲದಲ್ಲಿ ಇತ್ತು ಹಿಂದೆ ಅನ್ನೋರು, ಅದನ್ನ ದಾಖಲಿಸ್ತಿದ್ದೆ. ಹಂಗಾಗಿ 7,800 ಮಠಗಳು ಕರ್ನಾಟಕದಲ್ಲಿ ಸ್ಥಾಪನೆ ಆಗಿತ್ತು. 7,800 ಮಠ ವೀರಶೈವ ಮಠಗಳೇ? ಶಿವ ಶಿವ 7,800 ಮಠ ಅಂತೆ ಕರ್ನಾಟಕದಾಗ ಇದ್ದಾವೆ. ಮಠಗಳು ಇದ್ದು ಎಲ್ಲ ನಶಿಸಿ ಹೋಗಿ 3,300 ಚಿಲ್ಲರೆ ಮಠಗಳನ್ನು ನೋಡ್ಬೋದು ಅಷ್ಟೇ. ಅದರಲ್ಲಿ ಗುರುಗಳಿರೋದು 1,200-250 ಜನ ಅದಾರೆ ಅಷ್ಟೇ ಮಠಗಳು ಎಕ್ಸಿಸ್ಟಿಂಗ್ ಇರೋಂಥವು. ಅಣ್ಣ 24,000 ಹಳ್ಳಿಗಳಿಗೆ ತಿರುಗಿದ್ದಂತೆ. 7,800 ಮಠ ಇತ್ತು ಕರ್ನಾಟಕದಾಗೆ ಬರೇ, ತಮಿಳ್ನಾಡು ಆಂಧ್ರ ಬಿಟ್ಟು. ಅದ್ರಾಗೆ 3,500 ಚಿಲ್ಲರೆ ಮಠಗಳು ಅದಾವಂತೆ. 1,200 ಇದ್ರಾಗೆ ಬರೀ ಸ್ವಾಮಿಯರು ಇರೋದು ಅಷ್ಟ್ರಾಗೆ ಅಂತ, ತಿನ್ನೋದವೆಲ್ಲ ಖಾಲಿ ಅಂತ ಬುಕ್ ಇದೆ ಅಣ್ಣ. ನಮ್ಮಲ್ಲಿ 300-350 ಗಂಡಾಳೆ 500 ರೂಪಾಯಿ ಊಟ ಕೊಡಬೇಕು. ಮಧ್ಯಾಹ್ನ ಏನಿಲ್ಲ, ಮಧ್ಯಾಹ್ನ ಒಂದು ಊಟ. ನಮಗೆ ಊಟ ಏನಿಲ್ಲ. ಅದು ಅಡಿಕೆಗೆ ಹೋದ್ರೆ ಮಧ್ಯಾಹ್ನದ ಊಟ. ನಮಗೂ ಅಡಿಕೆ ಕೆಲಸಕ್ಕೆ ಬಂದವರಿಗೆ ಮಾತ್ರ ಮಧ್ಯಾಹ್ನ ಊಟ. ಬೇರೆ ಕೆಲಸ ಹೋದ್ರು ಇಲ್ಲ. ಉಳ್ಕೊಂಡಿದೆ ಅಲ್ಲಿ ಈ ಬಯಲುಸೀಮೆಯಲ್ಲಿ. ಇಲ್ಲಿ ಕಡಿಮೆ ಇಳಿದ ತಕ್ಷಣ ಅಲ್ಲಿಂದ ಕಡೋಡ್ ತನಕ 30% ಅಂಡರ್ಗ್ರೌಂಡ್ ವಾಟರ್ ಲೆವೆಲ್ ಕಡಿಮೆ ಆಗಿದೆ. ಬೋರ್ವೆಲ್ ನಂಬಿಕೆ ಕೆಲಸ ಮಾಡಿರೋರು ಮುಂದಿನ ತಿಂಗಳು ಇದು ಒಂದು ವರ್ಷ ಏನಾದ್ರು ಮಳೆ ಈ ವರ್ಷದಂಗೆ ಆದ್ರೆ ಹಾಗಾಗಿ ಏನ್ ಬಯಲಲ್ಲಿ ಹಾಕಿದ್ದಾರೆ ಅಷ್ಟು ಹೋಗ್ಬಿಡ್ತು. ಒಂದಾಯ್ತು. ಮತ್ತೆ ಈ ನೆರೆ ಭೂಮಿಗೆ ಹಾಕಿದಾರಲ್ಲ, ಒಂದು 8-10 ವರ್ಷ ನೀರ್ ಹಾಯಿಸ್ಬಿಟ್ರು ಅಂತಂದ್ರೆ ಒಂದು ವಸ್ತು ಬರಲ್ಲ, ಚವಳ ಬಿಡುತ್ತೆ. ಆಮೇಲೆ ನಮ್ಮಲ್ಲಿ ಈ ಸರಿ ಹಿಂಗೆ ಟೆಂಪರೇಚರ್ ಏರ್ತಾ ಹೋದ್ರೆ ಎಷ್ಟೋ ಡೌನ್ ಆಗುತ್ತೆ. ಮರ ಉಳ್ಕೊಳ್ತವೆ, ಇದೇನು ಉಳಿಯಲ್ಲ. ಈಗ ನಿಮಗೆ ಫೆಬ್ರವರಿ ಮೇಲೆ ಶುರು ಆಗುತ್ತೆ ಹಿಂಗಾರ ಹೊಡಿಯಕ್ಕೆ. ನಮ್ದು ಈಗಾಗಲೇ 2-3 ಹೊಡ್ಕೊಂಡ್ಬಿಟ್ಟಿದಾವೆ. ಆ ಮೊದಲು ಏನ್ ಬರ್ತಾವಲ್ಲ ಎಲ್ಲ ಉದುರ್ಬಿಡ್ತಾವೆ ಬಿಸಿಲಿಗೆ. ಈಗ ಬರ್ತವೆ ಅಲ್ಲಿ ಒಂದ್ 2 ಅಡಿಕೆ ಗಿಡ ಹಾಕ್ಬೋದು ಅಂತ ದುರಾಸಿಗೆ ಎಲ್ಲಿ ತಪ್ಪಾಗಿರುತ್ತೆ. ಮತ್ತು ವಾತಾವರಣ ತೆಂಗಿನ ಮರ ಇದ್ದವನು ಕಡಿತಾರೆ ಕೆಲವು. ಇಲ್ಲ, ಬಿಸಿಲು ಹೊಡ್ತಾ ಭಾಳ ಆಗುತ್ತೆ. ಈಗಲೇ ಜಾಸ್ತಿ. ಕೆಳಗಡೆ ಎಷ್ಟೇ ನೀರು ಕೊಡಿ, ಹಣ್ಣು ಎಲ್ಲ ವಾತಾವರಣ ತಂಪಾಗ 4 ಗಿಡ ಹಾಕಿ ನಂದೆರಡು ಪಕ್ಕದಂದೆರಡು ಹಿಂಗೆ ಬದಿ 4 ಗಿಡ ಹಾಕ್ಯಂತ ಹೋಗ್ಬೇಕು. ಮರಗಳು ನೀವು ಬೆಳೆಸಿದ್ರಿ ವಾತಾವರಣ ತಂಪಾಗುತ್ತೆ. ಕಾಡು ಕಡಿಯೋದು ಯಾರು ಮಾಡ್ತಾರೆ? ಆಮೇಲೆ ಕಾಡು ಕಡಿಯೋದು ನಿಲ್ಲಿಬೇಕು. ಕಾಡು ಕಡಿತಾ ಇಲ್ಲ, ಈಗ ಕಾಡನ್ನು ಮುಳುಗಿಸ್ತಾ ಇದಾರೆ. ನಮ್ಮಲ್ಲಿ ರೆವಿನ್ಯೂ ಲ್ಯಾಂಡ್ ಎಲ್ಲೆಲ್ಲ ಹುಡುಕಿ ಮೊಬೈಲ್ನ ಬರ್ತೇನೆ ಅದ್ರಾಗೆ ನೋಡ್ಕೊಂಡ್ಬಿಡ್ತಾರೆ. ಮೊಬೈಲ್ನ ನೋಡಿ ರೆವಿನ್ಯೂ ಲ್ಯಾಂಡ್ ಎಲ್ಲ
ಕಾಡನ್ನೇ ಕಡಿದು ಡಿಪಾರ್ಟ್ಮೆಂಟ್ ಅಂತ ಕೇಳಿದ್ರೆ ಯಾರಪ್ಪ ಅಂತ ಕೇಳಿದ್ರೆ ನಿಮ್ದಲ್ಲಪ್ಪ ಇದು ರೆವಿನ್ಯೂ ಜಾಗ ನಿಮ್ಮ ಫಾರೆಸ್ಟ್ ಏನಿದೆ ಅಂತ ಹಂಗೆ ಆಗತ್ತಾರ. ನಮ್ಮಲ್ಲಿ ಸಿಕ್ಕಾಪಟ್ಟೆ ಕಾಡು ನಮ್ಮ ಊರು ಪಕ್ಕ ಇತ್ತು. ಒಂದು 8 ಕಿಲೋಮೀಟರ್ 7 ಕಿಲೋಮೀಟ್ರು ಅದು ಗುಡ್ಡ ಹತ್ತಿ ಎಲ್ಲ ಖಾಲಿ ಮಾಡ್ಬೋದು. ಈಗ ನೋಡ್ರಿ ಇಡೀ ದೇಶ ತುಂಬಾ ಇರೋ ರಸ್ತೆ ಸಾಕಾಗಲ್ಲ ಅಂತ ರಸ್ತೆನ ಅಗಲ ಮಾಡಿ ಜಾಸ್ತಿ ಮಾಡೋದು ಹೌದು. ಕಾಂಕ್ರೀಟ್ ಗಾವಲು ಮುಚ್ತಾರೆ ಹಸಿರು ಬೆಳೆಯ ಜಾಗ ಎಲ್ಲಿ ಅಷ್ಟು ಹಸಿರು ಬೆಳೆಯ ಜಾಗ ಅಷ್ಟು ಹೋಯ್ತು ಅಂತಂದ್ರೆ ಮತ್ತೆ ಈ ಫಾರ್ಮೇಶನ್ ಭೂಮಿ ತಣ್ಣಗಾಗ್ತದೆ. ಸರ್ ಈಗ ಊರೊಳಗೆ ನೀವು ಎಲ್ಲಿ ಹೋದ್ರು ಎಲ್ಲ ಸಿಮೆಂಟ್ ಕಾಡು. ಸಿಮೆಂಟ್ ಕಾಂಕ್ರೀಟ್ ಮಳೆ ಬಂದು ನೀರು ಹಿಂಗಿದ್ರೆ ಭೂಮಿ ಒಳಗೆ ನೀರು ಸಿಗುತ್ತೆ, ಮತ್ತೆ ಭೂಮಿ ಒಳಗೆ ಹೋಗೋದೇ ಇಲ್ಲ, ಅದು ಎಲ್ಲ ಹರ್ಕೊಂಡು ಹೋಗ್ತಾ ಇರುತ್ತೆ. ಆಮೇಲೆ ನೋಡಿದ್ರೆ ಬೆಂಗಳೂರು ನೀರೇ ಇಲ್ಲ ಕುಡಿಯಕ್ಕೆ. ನಮ್ಮ ಮಗಳು ಮನೆ ಇತ್ತು ಚಿಲ್ಕ ಎತ್ತಕ್ಕೆ ಬರಲ್ಲ ಅಷ್ಟೇ ನೋಡಿ. ಬೀಗ ಹಾಕಿ ಹೋಗ್ತೀವಿ ಹೊರಗಡೆಯಿಂದ ನಾವು ಬಂದಾಗ ಹೆಂಗ್ ತೆಗಿಬೇಕು? ನಾವು ಹಾಕೊಂಡು ಹೋದ್ರೆ ಕೈ ಹಾಕಕ್ ಬರುವಾಗ ಏನೂ ಇಲ್ಲ ಅಂತೇಳಿ ಇದು ಹಾಗಾಗಿ ಬೇಡ. ಹಾಕ್ಬಿಟ್ರೆ ಅದು ಆಗ್ಲಿಲ್ಲ. ಬಂದ್ರೆ ಒಂಥರ ಜ್ಞಾನ ಬರುತ್ತೆ.